ಹಾಯ್ ವೆಲ್ಕಮ್ ಟು ತನುಜಾ ಕ್ರಿಯೇಷನ್. ಇವತ್ತಿನ ರೆಸಿಪಿ ಬಂದು 7 ಕಪ್ ಸ್ವೀಟು. ಬರಲ್ಲ ಅನ್ನೋರು ಕೂಡ ಮಾಡ್ಬೋದು ಈಸಿಯಲ್ಲಿ. ಈ ಸ್ವೀಟು ಬಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ತಿಂತಾ ಇದ್ರೆ ಮೈಸೂರು ಪಾಕಿನ ತುಂಬ ಟೇಸ್ಟಾಗೇ ಇರುತ್ತೆ. ಬನ್ನಿ ಇದು ಯಾವ ಥರ ಮಾಡುವುದು ಅಂತ ತೋರಿಸುತ್ತೇವೆ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ. ನಾನು ಇವತ್ತು ಸ್ಪೆಷಲ್ಲಾಗಿ 7 ಕಪ್ ಸ್ವೀಟ್ ಮಾಡ್ತಾಯಿದ್ದೀನಿ. ಕಪ್ ಸ್ವೀಟು ಅಂದರೆ ಆ ಗ್ಲಾಸಲ್ಲಿ 7 ಕಪ್ ಅಳತೆಯಲ್ಲೇ ನಾನು ಅದೇ ಕಪ್ಪಲ್ಲೇ ಅದೇ ಮೆಜರ್ಮೆಂಟಲ್ಲೇ ಎಲ್ಲ ಸಾಮಗ್ರಿಗಳು ಅದೇ ಕಪ್ಪಿಂದ ತಗೊಳ್ಳೋದ್ರಿಂದ ಅದಕ್ಕೆ 7 ಕಪ್ ಸ್ವೀಟು ಅಂತ ಹೇಳ್ತಾ ಇದ್ದೀನಿ. ನಾನು ಈ ಕಪ್ ಅಳತೆಯಿಂದ ಮೆಜರ್ಮೆಂಟ್ ಯಾವ ಕಪ್ ಬೇಕೋ, ಸ್ವಲ್ಪ ಬೇಕಂದರೆ ಚಿಕ್ಕ ಕಪ್ ತಗೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡ ಬೌಲಾಗಲಿ, ನಿಮಗೇನೋ ಒಂದು ಗಿಂಡಿ, ಬೌಲು, ಬಟ್ಲು, ಗ್ಲಾಸು ಸಾಕು. ಒಂದು ದೊಡ್ಡ ಗ್ಲಾಸಿಂದ ಮಾಡಿದರೆ ಸಾಕಾಗುತ್ತೆ. ಯಾಕಂದರೆ ಒಬ್ಬರೇ ತಿರುವುದರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕಾಗಿ ನಾನು ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದಕ್ಕೆ. ನನಗೆ ಮತ್ತೆ ಅದೇ ಕಪ್ಪಿಂದ ಮಿರ್ಚಿ ಮಾಡೋ ಹಿಟ್ಟು, ಹಸಿ ಕಡ್ಲಿಟ್ಟು ತೊಗೊಳ್ಳಿ. ಇದನ್ನು ನಾನು ಸಾಣಿಸ್ಬೇಕಾರೆ ಎಲ್ಲ ಹರಡ್ಕೊಂಬಿಡುತ್ತಂತ ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡ್ತೀನಿ. ಹಿಂಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಅಂದ್ಬಿಟ್ರೆ ಕಡೆಗೆ ಹೋಗಲ್ಲ, ಧೂಳು ಅದರಲ್ಲ. ಅದು ಕೊಬ್ಬರಿ ಹಾಕಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡಿಬಿಡೋಣ. ಅಳತೆಯಲ್ಲಿ 2 ಗ್ಲಾಸು ಸಕ್ಕರೆ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಸಕ್ಕರೆ. ಈಗ ಅದೇ ಗ್ಲಾಸಿಂದ ಗ್ಲಾಸು ಎಣ್ಣೆ. ಈಗ ಅದೇ ಗ್ಲಾಸಿಂದ 1 ಗ್ಲಾಸ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ಮನೇಲಿ ಮಾಡಿರೋ ತುಪ್ಪ. ಕಪ್ ಅಳತೆಯಲ್ಲಿ, ಗ್ಲಾಸ್ ಅಳತೆಯಲ್ಲಿ ಹಾಲು ಹಾಕ್ಕೊತೀನಿ. ಇದು ಎಮ್ಮೆ ಹಾಲು, ಗಟ್ಟಿ ಹಾಲು. ಮನೇಲಿ ಯಾವುದಿದೆಯೋ ಅದೇ ಬಳಸ್ಕೋಬೋದು. 1 ಗ್ಲಾಸ್ ಹಾಲು. ಈಗ ನಾವು ಈ ಬಟ್ಟಲು ಇಟ್ಕೊಂಡು ನಾವು ಇದನ್ನು ಕೈಯಿಂದ ಕಲಿಸ್ಕೋಬೇಕು. ಕೈಯಿಂದ ಯಾಕೆ ಕಲಿಸ್ಕೋಬೇಕಂದ್ರೆ ಇದು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಅದು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಕೆಲವೊಬ್ಬರು 3 ಗ್ಲಾಸೂ ಸಕ್ಕರೆ ಹಾಕ್ತಾರೆ, ಭಾಳ ಸ್ವೀಟ್ ಆಗುತ್ತೆ. ಅದು ತುಪ್ಪ ಅದೆಲ್ಲ ಹಾಕಿರೋದ್ರಿಂದ ಭಾಳ ತಿನ್ನೋಕ್ಕಾಗಲ್ಲ. ಸಕ್ಕರೆ 3 ಗ್ಲಾಸ್ ಹಾಕ್ಬಿಟ್ರೆ ಸ್ವೀಟ್ ಜಾಸ್ತಿ ಆಗಿ ಮುಖ ತಿಕ್ಕದಂಗೆ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಇದೇ ಸಾಕಾಗುತ್ತೆ, ಕಪ್ ಮೆಜರ್ಮೆಂಟಲ್ಲೇ ಸಾಕಾಗುತ್ತೆ. ಹಿಂದೆ ನೀಟಾಗಿ ಮಾಡ್ಕೊಂಬಿಟ್ರೆ ಗಂಟೆ ಬರಲ್ಲ. ಇದೆಲ್ಲ ನೀಟಾಗಿ ಕೈಯಿಂದ ಎಲ್ಲ ಗಂಟೆಲ್ಲ ಬಿಡಿಸಿದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಆನ್ ಮಾಡ್ಕೊಳ್ಳೋಣ. ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಇದು ಸ್ವೀಟ್ ಆಗಿರೋದ್ರಿಂದ ಇದು ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಇದು ಕೈ ಆಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಬೇಗ ಸಿಹಿ ಬಿಡಲೇಬಾರ್ದು. ಈ ಥರ ಸುಮ್ಮನೆ ತಿರುಗ್ತಾನೇ ಇರಬೇಕು, ಅದು ಆವಾಗಲೇ ಪಾಕ ಬರೋವರೆಗೂ. ಸೊ ತಿರುಗ್ತಾನೇ ಇರಬೇಕು ಕೈ ಬಿಡ್ದಂಗೆ. ಯಾವಾಗಲೂ ಸ್ವೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ದಪ್ಪ ತಳನೇ ಇಡ್ತೀನಿ. ತಿರುಗ್ತಾ ಹೆಲ್ಪ್ಗೆ ಯಾರಾದರೂ ಇದ್ದರೆ ಆಮೇಲೆ ಒಬ್ಬರು ಇದ್ದಾರೆ, ಅದರಿಂದ ನನಗೆ ಇಲ್ಲೊಬ್ಬರು ಎಣ್ಣೆ ಹಚ್ಕೊಡ್ತಾರೆ. ಇದು ಲತ್ಪುಡಿ ಕಡುಗೆಗೂ ಒಂದು ಎಣ್ಣೆ, ನಾವು ಅಡುಗೆ ಬಳಸೋ ಎಣ್ಣೆ ಆದರೂ ತುಪ್ಪನಾದರೂ ಈ ಬಂಡೆಗೆ ಸ್ವಲ್ಪ ಸವರ್ಕೋಬೇಕು. ಯಾಕಂದರೆ ಇದು ಅಂಟ್ಕೋಬಾರ್ದಂತ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಬಂಡೆ ಮೇಲೆ ಹಾಕಿದ್ರೂ ಎಣ್ಣೆ ಹಚ್ಕೋಬೇಕು. ಪ್ಲೇಟಲ್ಲಿ ಹಾಕ್ಕೊಂಡು ನಾವು ಮಾಡ್ತೀವಿ ಅಂದ್ರೂ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚೋದ್ರಿಂದ ಬೇಗ ಬಿಟ್ಕೊಡುತ್ತೆ ಹಂಗೆ. ಈಗ ಒಂದು 10 ನಿಮಿಷ ಆಗಿದೆ, ಬಿಡ್ತಾ ಇದೆ. ಇರಬೇಕಷ್ಟೇ, ಕೈ ಬಿಡಬಾರ್ದು. ಮತ್ತೆ ಹುಷಾರಾಗಿ ಮಾಡಿ. ಬಂದಿಲ್ಲ ಅಂದರೂ ಕೂಡ ಮಾಡ್ಬೋದು, ಯಾಕಂದರೆ ಇದು ಕೆಡಲ್ಲ. ಹಾಕಿರೋ ವಸ್ತು ಎಲ್ಲ ಹಾಕಿರ್ತೀವಲ್ವ, ಇದು ಆಗಲೇ ಕುದೀತಾ ಬರ್ತಾ ಇದೆ ನೋಡಿ. ಈ ಥರ ತಿರುಗ್ತಾನೇ ಇರಬೇಕಷ್ಟೆ, ಚಾನ್ಸೇ ಇಲ್ಲ. ಎಲ್ಲರಿಗೂ ಯಾರು ಬೇಕಾದ್ರೂ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ನೋಡಿ. ಇದಾಗಲೇ ಬಿಟ್ಕೊಂಡು ಬರ್ತಾ ಇದೆ. ಇದು ಸಿಲ್ಕಿ ಆಗಲೇ ಬಬ್ಲಿ ಬರ್ತೈತೆ. ತಿರುಗ್ತಾನೇ ಇರಬೇಕು. ಆಗೋಗಿದೆ ಆಗಲೇ, ಇನ್ನೊಂದು ನಿಮಿಷ ಆಗಲಿ. ಇದು ನೋಡಿ ಎಲ್ಲ ಒಂದೇ ಹತ್ರ ಕೂಡ್ಕೊಂತು, ಕಲರ್ ಚೇಂಜ್ ಆಯಿತು. ಹಿಂಗಂದರೆ ಎಲ್ಲ ಒಂದು ಕಡೆ ಕೂಡ್ಕೊಳ್ಳುತ್ತೆ ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಆಗಿಬಿಡುತ್ತೆ ಆಗಲೇ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನಾವು ಇದರಲ್ಲಿ ನಾನು ಸ್ಪೂನ್ ಸಹಾಯದಿಂದ ಇದನ್ನು ಸ್ವಲ್ಪ ಹಿಂಗೆ ಇದನ್ನು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಲಟ್ಟಿಸ್ಕೊತಿದ್ದೀನಿ. ಇದು ಕರೆಕ್ಟಾಗಿ ಹದವಾಗಿ ಬಂದಿದೆ. ಈಗ ನಾವು ಇದಕ್ಕೆ ಒಂದು ಶೇಪ್ ಕೊಟ್ಕೋಬೋದು. ಯಾವ ಥರ ಶೇಪ್ ನಿಮಗೆ ಇಷ್ಟ ಬಂದರೆ ಶೇಪ್ ಕೊಟ್ಕೋಬೋದು. ನಾನು ಸ್ವಲ್ಪ ಡೈಮಂಡ್ ಶೇಪ್ ಕೊಟ್ಕೊತೀನಿ. ಇದನ್ನ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಮೇಲೆ ಪೀಸ್ ಮಾಡ್ಬೇಕಾದ್ರೆ ಎಡ ಹೋಗ್ಬಿಡ್ತೈತೆ, ಆಗಿಬಿಡುತ್ತೆ. ಇದು ಈಗ ಆಗಿದೆ. ಇದು ಒಂದು ಸ್ವಲ್ಪ 10 ನಿಮಿಷ ಗಾಳಿಗೆ ಬಿಟ್ಬಿಡೋಣ. ಹೀಗೆ ಸ್ವಲ್ಪ ತಣ್ಣಗಾಗಲಿ. ಪಾಕ ಮಾತ್ರ ಹದ ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಳಿ.
ಆಗಲೇ ತಿರುಗ್ತಾ ಬ್ರೌನ್ ಕಲರ್ ಆಗಿಬಿಡುತ್ತಲ್ವ. ಆಯಿತು, ಇದೊಂದು 10 ನಿಮಿಷ ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಎಬ್ಬಿಸ್ಬಿಡೋದು. ಫ್ರೆಂಡ್ಸ್, 7 ಕಪ್ಪು ಸ್ವೀಟು ರೆಡಿ ಆಯಿತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ಏನಕ್ಕಪ್ಪ ಅಂದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಇಮಿಡಿಯೇಟ್ಲಿ ಆಗಿ ಬರುತ್ತೆ, ಅದು ನೋಟಿಫಿಕೇಷನ್ನು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನೋಡಿ ಫ್ರೆಂಡ್ಸ್, 7 ಕಪ್ ರೆಡಿ ಆದಮೇಲೆ ಅಕ್ಕ ನನಗೆ ಸಿಸ್ಟರ್ ಥರ ಕೊಟ್ಟಿಲ್ಲ, ಅತಿಥಿ ಥರ ರೆಡಿ ಮಾಡಿ ಕೊಟ್ಟಿದ್ದಾರೆ.